ತೇಜಸ್ವಿನಿ ಸಂಗಡಿಗರು ನಾಟಕ, ಮುಂದಿನ ತಯಾರಿ ಮೇಘಶ್ರೀ ಸಂಗಡಿಗರು ನೃತ್ಯ. ಕೇಳ್ರಪ್ಪ ಕೇಳಿ, ಭಗತ್ ಸಿಂಗರನ್ನು ಇಂದು ಗಲ್ಲಿಗೇರಿಸಲಾಗುವುದು, ನಾಳೆಯಲ್ಲ. ಭಗತ್ ಸಿಂಗರನ್ನು ಹಿಂದೆ ಗಲ್ಲಿಗೇರಿಸಲಾಗುವುದು, ನಾಳೆಯಲ್ಲ. ಕೇಳ್ರಪ್ಪ ಕೇಳಿ. ಇವತ್ತು ನನ್ನ ಮಗನ್ನ ಗಲ್ಲಿಗೇರಿಸ್ತಾರಂತೆ. ನನ್ನ ಮಗ ಇನ್ನು ಬಾಳಿ ಬದುಕಬೇಕಾದವನು. ಈಗಷ್ಟೇ 23 ವರ್ಷ. ದೇಶಭಕ್ತಿ ಅಂತ ತಾಯ್ನಾಡಿಗಾಗಿ ತನ್ನ ಪ್ರಾಣವನ್ನೇ ಕೊಡಲು ಮುಂದಾಗಿದ್ದಾನೆ. ಆದರೆ ನಂದು ಹೆತ್ತ ಹೊಟ್ಟೆ ಪುತ್ರ ವ್ಯಾಮೋಹ ಬಿಡ್ತಿಲ್ಲ. ಅಯ್ಯೋ ದೇವ್ರೇ, ಏನು ಮಾಡ್ಲಪ್ಪ ನಾನು? ಇರಲಿ, ಧೈರ್ಯ ಮಾಡಿ ನನ್ನ ಮಗನ್ನ ನೋಡಕ್ ಹೋಗ್ತೀನಿ. ಮಗನೇ, ಅಮ್ಮ ಅಳಬೇಡ. ನೀನು ಅಳೋದನ್ನ ನೋಡಿ ಜಗತ್ತು ನನ್ನಮ್ಮ ಅಳ್ತಿದ್ದಾಳೆ ಅಂತ ಆಡ್ಕೊಳತ್ತೆ. ಅಮ್ಮ ಅಳಬೇಡ. ಹೌದಲ್ವಾ? ಎಲ್ರೂ ಆಡ್ಕೊಳ್ತಾರೆ. ಆದ್ರೆ ಇವತ್ ನನ್ನ ಮಗ ಕತ್ಲು ಕೋಣೆಯಲ್ಲಿ ಯಾಕಿದ್ದಾನೆ ಅಂತ ಯಾರು ಕೇಳ್ತಿಲ್ವಲ್ಲ ಮಗನೇ. ಅಮ್ಮ, ಇವತ್ತು ನಾನು ಕತ್ತಲು ಕೋಣೆಲಿರ್ಬೋದು, ಆದ್ರೆ ಮುಂದೊಂದು ದಿನ ಬೆಳಕಿಗೆ ಬಂದೇ ಬರ್ತೀನಮ್ಮ. ನೀನು ಅಳಬೇಡ. ಸ್ವತಂತ್ರವಾಗಿ ಪಕ್ಷಿ ತರ ಹಾರಾಡ್ಬೇಕಾಗಿರೋ ನನ್ನ ಮಗ ಇವತ್ತು ನನ್ನ ಕಣ್ಮುಂದೆನೆ ಜೈಲಲ್ಲಿರೋದನ್ನ ನೋಡಿ ಅಳ್ದೇನೆ ಮತ್ತೇನ್ ಮಾಡ್ಲು? ಅಮ್ಮ, ಕೆಲವು ದಿನಗಳು ಕಳೀಲಿ, ಇದರಿಂದ ಹೊರಗೆ ಬಂದು ಸ್ವತಂತ್ರನಾಗಿ ನಿನ್ನ ಜೊತೆ ಓಡಾಡ್ತೀನಮ್ಮ. ನೀನು ಅಳಬೇಡ. ನೀನು ಅಳೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲಮ್ಮ, ನೋಡೋಕ್ಕಾಗಲ್ಲ. ಮಗನೇ, ನೀನ್ ನನಗೆ ಸಮಾಧಾನ ಮಾಡಕ್ ಬರಬೇಡ ಕಂದ. ನೀನ್ ಇಲ್ಲಿಂದ ಹೊರಗೆ ಬರೋಕ್ಕಾಗಲ್ಲ ಅಂತ ನನ್ಗೆ ಚೆನ್ನಾಗಿ ಗೊತ್ತಪ್ಪ. ನಿನಗೆ ಗಲ್ ಶಿಕ್ಷೆ ವಿಧಿಸಿರೋದು ನನಗೆ ಗೊತ್ತು. ಇದು ನಮ್ಮಿಬ್ರ ಕೊನೆ ಭೇಟಿ ಅಂತಾನೂ ನನಗೆ ಗೊತ್ತಪ್ಪ. ಆದರೆ ನಿನ್ನನ್ನು ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ ಕಂದ, ಇಷ್ಟ ಇಲ್ಲ. ಅಮ್ಮ, ತಾಯಿನ ಕಾಪಾಡೋದು ಮಗನ ಕರ್ತವ್ಯ ಅಲ್ವೇನಮ್ಮ? ಹೆತ್ತ ತಾಯಿ ಜನ್ಮ ನೀಡ್ತಾಳೆ, ಆದರೆ ಭಾರತಾಂಬೆ ನಾವು ಬದುಕಿರೋವರೆಗೂ ನಮ್ಮನ್ನು ಹೊರ್ತಾಳೆ, ಸಾಕ್ತಾಳೆ, ಬೆಳೆಸ್ತಾಳೆ. ಅವಳನ್ನು ತೀರಿಸೋದು ತಪ್ಪ ಅಮ್ಮ? ಹೇಳು, ತಪ್ಪ ಅಮ್ಮ? ಕೇವಲ ವ್ಯಾಪಾರ ಮಾಡ್ಕೊಂಡು ಹೋಗೋಕ್ ಬಂದು ಬ್ರಿಟಿಷರು ಇವತ್ತು ನಮ್ಮನ್ನು ಅಡಕಪ್ಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಆಳ್ತಿರೋದನ್ನ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತೇನಮ್ಮ? ಹೇಳಮ್ಮ, ಹೇಳು. ಮಗ್ನೇ, ನಿನ್ನ ಆದರ್ಶ, ಈ ಹೋರಾಟ ಎಲ್ಲ ಸರಿನಪ್ಪ. ಆದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇದೆಲ್ಲ ಬೇಡ ಕಂದ. ನೀನು ಬಾಳಿ ಬದುಕಬೇಕಾಗಿರೋನು. ನನ್ನ ಮಗ ನನ್ನ ಕಣ್ಣು ಮುಂದೆನೆ ನೇಣಿಗೇರೋದನ್ನ ನನ್ನ ಕಣ್ಣಿಂದ ನೋಡೋಕ್ಕಾಗುತ್ತಾ? ಹೇಳು. ಅಮ್ಮ, ಎಲ್ಲರೂ ನಮ್ಮ ಜೀವನನೇ ಮುಖ್ಯ ಅಂತ ನೋಡಿದ್ರೆ ಅದು ಸ್ವಾರ್ಥ ಅಲ್ವೇನಮ್ಮ? ಹಾಗೆ ಮಾಡಿದ್ರೆ ನಮ್ಮ ಭಾರತಾಂಬೆಯನ್ನ ಕಾಪಾಡೋರು ಯಾರು? ನಮ್ಮ ತಾಯ್ನಾಡಿಗೆ ಸ್ವಾತಂತ್ರ್ಯ ಸಿಗೋದು ಯಾವಾಗಮ್ಮ? ಹೇಳಮ್ಮ, ಹೇಳು. ಆದ್ರೆ ನಿನ್ನನ್ನ ನೇಣಿಗಾಗ್ತಿದ್ದಾರೆ ಕಂದ್ರ. ಅಮ್ಮ, ಇವತ್ತು ನಿನ್ನ ಮಗ ಭಗತ್ ಸಿಂಗ್ ಸಾಯಬಹುದು, ಆದರೆ ಈ ಭಾರತಾಂಬೆಯ ಮಡಿಲಲ್ಲಿ ನನ್ನಂತ ಸಾವಿರಾರು ಜನ ಭಗತ್ ಸಿಂಗರಿದ್ದಾರೆ. ಅವರಲ್ಲಿ ನಿನ್ನ ಮಗ ಭಗತ್ ಸಿಂಗ್ನ ಕಾಣಮ್ಮ. ನಾನಿವತ್ತು ಸಾಯ್ತಾ ಇರೋದು ನನ್ನ ಭಾರತಾಂಬೆಗೋಸ್ಕರ. ಆ ಬ್ರಿಟಿಷರ ಎದುರಿಗೆ ನಾ ಹೇಡಿಯಾಗಿ ಬದುಕಬೇಕೆಂದು ಬಯಸ್ತೀಯೇನಮ್ಮ? ಹೇಳಮ್ಮ, ಹೇಳು. ಅಯ್ಯೋ ದೇವ್ರೇ, ನನ್ನೆಂಥ ಸ್ಥಿತಿಗೆ ತಂದ್ಬಿಟ್ಯಪ್ಪ. ನೀನ್ ಸಾಯೋದನ್ನ ನಾನು ಕಣ್ಣಾರೆ ನೋಡ್ಬೇಕಾ? ಅದಕ್ಕಿಂತ ಸಾಯೋದೇ ಮೇಲು. ಅಮ್ಮ, ಹಾಗೆಲ್ಲ ಹೇಳ್ಬೇಡಮ್ಮ. ಇವತ್ತು ನಿನ್ನ ಮಗ ಸತ್ತರೇನಂತೆ. ಈ ಭಾರತಾಂಬೆಯ ಮಡಿಲಲ್ಲಿ ನನ್ನಂಥ ಸಾವಿರಾರು ಲಕ್ಷಾಂತರ ಜನ ಭಗತ್ ಸಿಂಗರಿದ್ದಾರೆ. ನಾನು ಮುಂದೊಂದು ದಿನ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಪ್ರತಿಯೊಬ್ಬ ತಾಯಿಯೂ ತನ್ನ ಮಗ ಭಗತ್ ಸಿಂಗ್ ಥರ ಆಗಬೇಕು ಅಂತ ಹೇಳ್ತಾಳಮ್ಮ. ಸಾವು ನನ್ನ ದೇಹಕ್ಕೆ ಹೊರತು ನನ್ನ ಆದರ್ಶಕ್ಕಲ್ಲಮ್ಮ. ಎಲ್ಲಿಯವರೆಗೂ ನಮ್ಮ ಆದರ್ಶಗಳು ಜೀವಂತವೋ ಅಲ್ಲಿಯವರೆಗೂ ನಾವು ಜೀವಂತರಮ್ಮ. ಇನ್ಕ್ವಿಲಾಬ್, ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್. ನಿನ್ನಂಥ ಮಗನ್ ಪಡೆಯೋಕೆ ನಾನು ಎಷ್ಟು ಪುಣ್ಯ ಮಾಡಿದ್ನೋ ಏನೋ. ಎಲ್ಲರೂ ನನ್ನ ಮನೆ, ನನ್ನ ಸಂಸಾರ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಹೋರಾಡಿದ್ರೆ ಈ ದೇಶನೇ ನನ್ನ ಮನೆ, ಇಲ್ಲಿರೋರೆಲ್ಲ
ಕುಟುಂಬದವರೇ ಅಂತ ಹೋರಾಡ್ತಿದೀಯಲ್ಲ. ಇಲ್ಲ ಇಲ್ಲ, ನನ್ಗಿನ್ನೇನೂ ಬೇಡ, ನಾನಿನ್ನು ಅಳೋದಿಲ್ಲ ಕಂದ. ಅಮ್ಮ, ಮುಂದಿನ ಜನ್ಮ ಅಂತ ಒಂದಿದ್ರೆ ಈ ಮಣ್ಣಲ್ಲಿ ನಿನ್ ಮಗ್ನ ಹುಟ್ಟಿ ನಿನ್ ಋಣ ತೀರಿಸ್ತೇನಮ್ಮ. ಈ ಜನ್ಮದಲ್ಲಿ ನನ್ಗೆ ಕ್ಷಮಿಸ್ಬಿಡಮ್ಮ. ನಿನ್ನನ್ನು ಗಲ್ಲಿಗೇರಿಸೋದು ನಾಳೆ ಅಲ್ಲ, ಇವತ್ತು. ಸಂತೋಷ ಸಾಹೇಬ್ರೆ, ನಿಮ್ಮಂತ ಬೀದಿ ನಾಯಿಗಳ ಜೊತೆ ಕುನ್ನಿಯಾಗಿ ಬದುಕುವುದಕ್ಕಿಂತ ಸ್ವಾತಂತ್ರ್ಯಕ್ಕಾಗಿ ಸಾಯೋದೇ ಒಳ್ಳೆಯದು. ಸಂತೋಷ ಪಡ್ತಿದೀಯಾ? ಯೋಚನೆ ಮಾಡ್ಬೇಕು. ನಿನ್ನದು ಬಾಲಿ ಬದುಕಬೇಕಾದ ವಯಸ್ಸು, ಸಾಯುವ ವಯಸ್ಸು ಅಲ್ಲ. ನಿನ್ನದು ಕನಸು ಕಾಣುವ ವಯಸ್ಸು, ಅದನ್ನು ನನಸಿ ಮಾಡಿಕೊಳ್ಳುವ ವಯಸ್ಸು. ಆದರೆ ನೀನು ಸಾಯೋದಕ್ಕೆ ರೆಡಿ ಆಗಿದೆಯಾ? ಸಾಹೇಬ್ರೆ, ನಾನು ಚಿಕ್ಕ ವಯಸ್ಸಿಂದ ಒಂದು ಕನಸು ಕಂಡಿದ್ದೀನಿ. ಏನು ಗೊತ್ತಾ? ಈ ಭಾರತಾಂಬೆಯನ್ನ ನಿಮ್ಮ ಕಪಿಮುಷ್ಟಿಯಿಂದ ಬಿಡಿಸ್ಕೊಳ್ಳೋದು. ಆದರೆ ನನ್ನಿಂದಾಗ್ಲಿಲ್ವೇ? ಆದರೂ ಬೇಜಾರಿಲ್ಲ, ಒಬ್ಬ ಭಗತ್ ಸಿಂಗ್ ಸತ್ತರೇನಂತೆ. ಈ ಭಾರತಾಂಬೆಯ ಮಡಿಲಲ್ಲಿ ಸಾವಿರಾರು ಲಕ್ಷಾಂತರ ಜನ ಭಗತ್ ಸಿಂಗರಿದ್ದಾರೆ. ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದೇ ತರ್ತಾರೆ. ಜೂಜುಬಿ ಮಣ್ಣಿಗೋಸ್ಕರ ನೀನು ಪ್ರಾಣ ಬಿತ್ತೀಯಾ? ಸಾಹೇಬ್ರೆ, ಇದು ನಿಮಗೆ ಬರೀ ಮಣ್ಣಷ್ಟೇ, ಆದರೆ ಇದು ಜಲಿಯನ್ ವಾಲಾಬಾಗ್ ಮಣ್ಣು. ಇದರಲ್ಲಿ ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರ ರಕ್ತವಿದೆ, ಅವರ ಖುಷಿ ಇದೆ. ನನ್ನ ಉಸಿರು ನಿಲ್ಲವರೆಗೂ ನಾನು ಹೋರಾಡ್ತೀನಿ. ಈ ಸಾಯುವ ವೇಳೆಯಲ್ಲಿ ಸ್ವಾತಂತ್ರ್ಯ ಗೀತಂತ್ರ ಎಲ್ಲ ಬೇಕಾ? ನೋಡು ಮಗು, ನಿನಗೆ ಒಂದು ಮಾತು ಹೇಳ್ತೀನಿ. ನಿನ್ನದು ಚಿಕ್ಕ ವಯಸ್ಸು. ಈ ವಯಸ್ಸಿನಲ್ಲಿ ಹೇಗಿರಬೇಕು ಹಾಗೆ ಇರು. ನಿನ್ನದು ಒಳ್ಳೆಯ ಮನಸ್ಸು, ಅದಕ್ಕೆ ಹೇಳ್ತಿದ್ದೀನಿ. ನನ್ನದು ತಪ್ಪಾಯಿತು, ಇನ್ನು ಮುಂದೆ ನಿಮ್ಮ ಸಹವಾಸಕ್ಕೆ ಬರುವುದಿಲ್ಲ ಎಂದು ಅಪಾಲಜಿ ಲೆಟರ್ ಬರೆದುಕೊಡು. ನಾನು ಅದನ್ನು ಕಂಪನಿ ಸರ್ಕಾರಕ್ಕೆ ಕಳಿಸಿಕೊಟ್ಟು ನಿನ್ನ ಪ್ರಾಣ ಉಳಿಸೋಕೆ ಟ್ರೈ ಮಾಡ್ತೀನಿ. ಅಪಾಲಜಿ ಲೆಟರ್ ನನಗೆ ಹೇಳ್ತಿದ್ದೀರಾ? ಸಾಹೇಬ್ರೆ, ಈ ಭಗತ್ ಸಿಂಗ್ನ ಮೈ ಮೇಲೆ ಹರಿತಿರೋದು ನಿಮ್ಮಂತ ಹೇಡಿಗಳ ರಕ್ತ ಅಲ್ಲ, ವೀರ ಮಹಿಳೆ ನನ್ನ ತಾಯಿಯ ರಕ್ತ. ಪ್ರಾಣ ಬಿಡ್ತೀನಿ ಹೊರತು ಅಂತ ನೀಚ್ ಕೆಲಸ ಮಾಡಲ್ಲ. ಸರಿ, ಹಾಗಾದ್ರೆ ನೋಡಿ. ಸಾಹೇಬ್ರೆ ಸಾಹೇಬ್ರೆ, ದಯವಿಟ್ಟು ನನ್ನ ಮಗನ ಉಳಿಸ್ಕೊಡಿ. ಸಾಹೇಬ್ರೆ, ದಯವಿಟ್ಟು ನನ್ನ ಮಗನ ಉಳಿಸ್ಕೊಡಿ. ನಿನ್ನ ಮಗನಿಗೆ ಆಗಲೇ ಹೇಳಿದ್ದಾನೆ, ಅವನು ಅಪಾಲಜಿ ಲೆಟರ್ ಬರೆದು ಕೊಟ್ಟು ಶರಣಾದರೆ ಅವನ ಪ್ರಾಣವನ್ನು ಉಳಿಸಬಹುದು. ಆದರೆ ಅವನು ಅದನ್ನೇ ಒಪ್ಪುತ್ತಿಲ್ಲ. ಏನು? ನನ್ನ ಮಗ ಭಗತ್ ನಿಮಗೆ ಶರಣಾಗಬೇಕಾ? ಅದರ ಬದಲು ವೀರ ಮರಣ ಹೊಂದೋದೇ ಲೇಸು. ಯಾರಲ್ಲ ಹೇಳ್ಕೊಂಡು ಬನ್ನಿ ಅವನನ್ನು. ಎಸ್ ಮೈ ಲಾರ್ಡ್. ಮಗ್ನೇ, ವೀರ ಮರಣ ಒಂದು ಮಗ. ಬಿಡಿ, ನಾನೇ ಬರ್ತೀನಿ. ಸಾಯೋ ಭಯ ನನಗಿಲ್ಲ, ನಾನು ಸಿದ್ಧ. ನಿನ್ನ ಕೊನೆ ಆಸೆ ಏನಾರ ಇದ್ದರೆ ಕೇಳಬಹುದು. ಸಾಹೇಬ್ರೆ, ನನ್ನ ಆಸೆ ತೀರಿಸೋ ಯೋಗ್ಯತೆಯಾಗಲಿ ತಾಕತ್ತಾಗಲಿ ನಿಮಗೂ ನಿಮ್ಮ ಸರ್ಕಾರಕ್ಕೂ ಸಾಧ್ಯವಿಲ್ಲ. ಎಲ್ಲ ಸೊಕ್ಕಿನವನೇ, ಎಳೆದುಕೊಂಡು ಹೋಗಿ ಎಸ್ ಮೈ ಲಾರ್ಡ್. ಇವನನ್ನು ಗಲ್ಲಿಗೇರಿಸಿ. ಮಗನೇ, ಇಷ್ಟು ದಿವಸ ನೀನೇ ನನ್ನ ಜೀವನ ಗುರಿ ಅಂದ್ಕೊಂಡು ನಿನ್ನೊಗುವಿನಲ್ಲಿ ನನ್ನ ಖುಷಿ ಕಾಣ್ತಿದ್ದೆ. ಆದರೆ ಈಗ ನೀನೇ ಇಲ್ಲ ಅಂತ ಆದಮೇಲೆ ನಾನು ಯಾರಿಗೋಸ್ಕರ ಬದುಕಿರಲಿ, ಯಾರಿಗೋಸ್ಕರ ಇರಲಿ? ಮಗನೇ, ಇಷ್ಟು ದಿನ ನೀನೇ ನನ್ನ ಗುರಿಯಾಗಿದ್ದೆ, ಆದರೆ ಈಗ ಇಲ್ಲ. ಇನ್ಮುಂದೆ ನಿನ್ನ ಗುರಿನೇ ನನ್ನ ಗುರಿ. ನಿನ್ನ ಸ್ವಾತಂತ್ರ್ಯದ ಕನಸೇ ನನ್ನ ಕನಸು. ನಿನ್ನನ್ನು ಉಳಿಸ್ಕೊಳಕ್ಕಾಗಲಿಲ್ಲ ಮಗನೇ, ಆದರೆ ನಿನ್ನ ಸ್ವಾತಂತ್ರ್ಯ, ನಿನ್ನ ಗುರಿ, ನಿನ್ನ ಹೋರಾಟವನ್ನು ನಾನು ಸಾಯೋದಕ್ಕೆ ಬಿಡೋದಿಲ್ಲ ಕಂದ, ಬಿಡೋದಿಲ್ಲ. ಇಂಕ್ವಿಲಾಬ್ ಇಂಕ್ವಿಲಾಬ್ ಜಿಂದಾಬಾದ್, ಇಂಕ್ವಿಲಾಬ್ ಜಿಂದಾಬಾದ್. ಬೋಲೋ ಭಾರತ್ ಮಾತಾ ಕಿ ಜೈ. ಬೋಲೋ ಭಾರತ್ ಮಾತಾ ಕಿ ಜೈ. ಬೋಲೋ ಭಾರತ್ ಮಾತಾ ಕಿ ಜೈ. ಭಗತ್ ಸಿಂಗ್ ನಾಟಕವನ್ನು ಪ್ರದರ್ಶನ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.